ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಿರ್ದೇಶಕನಾಗಿ ಕೊಡಗು ಜಿಲ್ಲೆಯ ಒಕ್ಕಲಿಗರ ಸಮುದಾಯಕ್ಕೆ ಉತ್ತಮ ಸೇವೆ ಮಾಡಿದ ಹೆಮ್ಮೆ ನನಗಿದೆ. ಹಿಂದಿನ 25 ವರ್ಷಗಳಲ್ಲಿ ಕಾಣದಿದ್ದಂಥ ಬದಲಾವಣೆಯನ್ನ ನೀವು ಕೊಡಗಿನಲ್ಲಿ ಕಂಡಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ಇದುವರೆಗೆ ನಾನು ಒಕ್ಕಲಿಗರ ಸಂಘದಲ್ಲಿ ಕ್ಲೀನ್ ಹ್ಯಾಂಡ್ ಅಂತ ಪ್ರಚಾರ ಆಗಿದೆ. ನೀವು ಯಾವುದೊಂದು ಎಂಪ್ಲಾಯೀಸ್ ಕೇಳಿ, ಯಾರೊಂದು ಡಾಕ್ಟರ್ ಕೇಳಿ, ಯಾರೊಂದು ಕೇಳಿ, ಅಥವಾ 35 ಜನರಲ್ಲಿ ನೀವು ಕೇಳಿರ್ಬೋದು. ಎಲ್ಲಿಯೂ ಒಂದು ನ್ಯೂನತೆ ನನ್ನಲ್ಲಿಲ್ಲ. ಇದೇ ಮೊದಲ ಬಾರಿಗೆ ರಾಜ್ಯ ಸಂಘದಿಂದ ಕೊಡಗು ಜಿಲ್ಲೆಗೆ ಅಭಿವೃದ್ಧಿಯ ಯೋಜನೆಗಳು ಹಾಗೂ ಹೆಚ್ಚಿನ ಅನುದಾನ. ಹಿಂದೆ ಕೊಡಗಿನಿಂದ ಆಯ್ಕೆಯಾಗಿದ್ದ ಯಾವ ನಿರ್ದೇಶಕರು ಇಷ್ಟೊಂದು ಅನುದಾನ ತಂದಿಲ್ಲ. ಇವತ್ತಿನ ಸನ್ನಿವೇಶದಲ್ಲಿ ಇನ್ನು 4 ತಿಂಗಳಿದೆ. 4 ತಿಂಗಳೊಳಗೆ ನಾನು ಇವಾಗ ಕಬ್ಬಿಣ ಕಾಯ್ದಿದೆ, ಅದನ್ನ ಬಿಸಿ ಮಾಡಿ ಹೊಡಿಲೇಬೇಕು. ವಿರಾಜಪೇಟೆದಂತೂ ಮಾಡೇ ಮಾಡ್ತೀನಿ. ಇದ್ರದ್ದು ಸುಂಟಿಕೊಪ್ಪದ್ದು ಒಂದು ಹಂತಕ್ಕೆ ತರ್ತೀನಿ. ಇನ್ನೊಂದು ಅವರೇ ಬಂದು ನಮ್ಮ ಜೊತೆ ಯಾರ ಜೊತೆನೂ ಹೇಳಿದ್ದಾರೆ. ಈಗಾಗಲೇ ರಾಜ್ಯ ಒಕ್ಕಲಿಗರ ಸಂಘದಿಂದ ಕೊಡಗು ಜಿಲ್ಲೆಗೆ ಹಲವಾರು ಅಭಿವೃದ್ಧಿಯ ಯೋಜನೆಗಳು, ಮುಂದೆಯೂ ಸಮುದಾಯದ ಏಳಿಗೆಗಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಜನೆಗಳು ಬರಲಿವೆ. ನೆಕ್ಸ್ಟ್ ಏನಾದ್ರು ಬಂದ್ರೆ ಇನ್ನು ಅದು ಉಳಿಸಕ್ಕಾಗದಿದ್ದಷ್ಟು ನಾನು ಒಕ್ಕಲಿಗರ ಸಂಘದಿಂದ ತರ್ತೀನಿ. ದೊಡ್ಡ ಹೋರಾಟ ಮಾಡಿದ್ದೀನಿ. ಮರುವಾಕಿಕೊಂಡ್ರೆ ನೋಡಿ, ಇಲ್ಲಿ ಸುಂಟಿಕೊಪ್ಪದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ, ಅದನ್ನ ಒಂದು ದೊಡ್ಡ ಕ್ಯಾಂಪಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಯಾಕಂದ್ರೆ ಆಗುತ್ತೆ. ಇವತ್ತು ನಮ್ಮ ಒಕ್ಕಲಿಗರ ಸಂಘದಲ್ಲಿ ಅಷ್ಟು ದುಡ್ಡಿದೆ. ನೀವು ಜಾಗ ತಗೊಂಡ್ರೆ 1 to double ಆಗುತ್ತೆ, 1 to triple ಆಗುತ್ತೆ, 1 to 10 ಆಗುತ್ತೆ. ಅದಕ್ಕೆ ಇವಾಗ ಅದೊಂದು ಎಲ್ಲರೂ ಕಮಿಟಿಯಲ್ಲಿ ಎಲ್ಲರೂ ಅದಕ್ಕೆ ಒಪ್ಪಿದ್ದಾರೆ, ಅವರು ಒಪ್ತಾ ಇದ್ದಾರೆ, ಎಲ್ಲ ಡಿಸ್ಕಷನ್ ಆಗಿದೆ. ಸೊ ಜಾಗ ತೆಗಿಯಕ್ಕೆ ನಮ್ಮಲ್ಲಿ ಜಾಗ ತೆಗಿತೀವಿ ನಾವು. ಇವತ್ತು ಈ 3 ತಿಂಗಳಲ್ಲಿ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಆಯ್ಕೆ ಆಗ್ತೀನಿ. ನೆಕ್ಸ್ಟ್ ತೆಗಿತೀನಿ, ಒಂದು ದೊಡ್ಡ ಕ್ಯಾಂಪಸ್ ಮಾಡ್ತೀನಿ. ಸೋಮವಾರಪೇಟೆಯಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಿಳಾ ಹಾಸ್ಟೆಲ್, ಹೃದಯ ಸಂಬಂಧಿ ತುರ್ತು ಚಿಕಿತ್ಸಾ ಘಟಕ ಹಾಗೂ ಡಯಾಲಿಸಿಸ್ ಘಟಕ ಇನ್ನಿತರ ಜನಪರ ಯೋಜನೆಗಳಿಗೆ ಕಟ್ಟಡಗಳ ನಿರ್ಮಾಣ. ಸೋಮವಾರಪೇಟೆಯಲ್ಲಿ ಆಗ್ತಾ ಇರುವಂತ 2 ಸೆಕೆಂಡ್ ಫ್ಲೋರ್ ಆಗಿದೆ. ಈಗ 3rd ಫ್ಲೋರ್ ಒಂದು ಬಾಕಿ ಇದೆ. 3rd ಫ್ಲೋರ್ ಇಲ್ಲ, 2nd ಫ್ಲೋರ್ಗೆ ಕಟ್ಟಾಯ್ತು ಸರ್. ಆರ್ಕಿಟೆಕ್ಟ್ ಹತ್ರ NOC ತಗೋತಾ ಇದ್ವಿ. ನಮ್ಮ 4th ಫ್ಲೋರ್ಗೆ ಮತ್ತೆ ಅನುದಾನ ಸ್ಯಾಂಕ್ಷನ್ ಆಗಿದೆ. ಕ್ರಿಟಿಕಲ್ ಕೇರ್ ಅಂದ್ರೆ ಫಸ್ಟ್ ಏಡ್, ಹೃದಯ ಸಂಬಂಧಿ ಕಾಯಿಲೆ, ಆಮೇಲೆ ಈಗ ಒಂದು ಆಡ್ ಮಾಡ್ಬೇಕು ಅಂತ ಇದ್ದೀನಿ, ಡಯಾಲಿಸಿಸ್. ಡಯಾಲಿಸಿಸ್ ಮಾಡಿಸ್ಬೇಕು ಅಂತ. ವಿರಾಜಪೇಟೆಯಲ್ಲಿ 5 ಎಕರೆಗಳ ಪ್ರದೇಶದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಪ್ರಯತ್ನ. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲೂ 40 ಸೆಂಟ್ ಜಾಗದಲ್ಲಿ ಹಾಸ್ಟೆಲ್ ನಿರ್ಮಾಣಕ್ಕೆ ಯೋಜನೆ. ಈಗ ನಾವು ವಿರಾಜಪೇಟೆಯಲ್ಲಿ ಒಂದು 5 ಎಕರೆ, 3 ರಿಂದ 5 ಎಕರೆ ಜಾಗ ನಿಲ್ತಾ ಇದ್ದೀವಿ. 7 ಕೋಟಿ ವೆಚ್ಚ ಒಂದಕ್ಕೆ 12 ಕೋಟಿ ವೆಚ್ಚ. ಅದರಲ್ಲಿ 2ರಲ್ಲಿ ಒಂದನ್ನು ನಾವು ಪರ್ಚೇಸ್ ಮಾಡೋದಂತೂ ಗ್ಯಾರಂಟಿ ಆಗಿದೆ. ಅಲ್ಲಿ ಪರ್ಚೇಸ್ ಮಾಡಿ ಆದಮೇಲೆ ಅಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ತೀವಿ. ಮಡಿಕೇರಿಯಲ್ಲಿ ಒಂದು 20 ಗುಂಟೆ ಅಂದ್ರೆ 40 ಸೆಂಟ್ ಜಾಗ ನೋಡಿ ಇಮಿಡಿಯೇಟ್ ಏನೋ ಒಂದು ಹಾಸ್ಟೆಲ್ ಮಾಡಬೇಕು ಅಂತ ಏನೋ ಹೇಳಿದ್ದಾರೆ ಅವರೇ. ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ಸುಮಾರು 25 ಎಕರೆ ಪ್ರದೇಶದಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ವಿದ್ಯಾಸಂಸ್ಥೆ ನಿರ್ಮಿಸಲು ಚಿಂತನೆ. ಸುಂಟಿಕೊಪ್ಪ ಮತ್ತೆ ಕುಶಾಲನಗರದ ಮಧ್ಯದಲ್ಲಿ ಕೊಡಗನಹಳ್ಳಿಯಲ್ಲಿ ಒಂದು 25 ಎಕರೆ ತೋಟ ನೋಡಿದೆ. ಅಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನ, CBSE ವಿದ್ಯಾಸಂಸ್ಥೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ರಿಕ್ವೆಸ್ಟ್ ಕೊಟ್ಟಿರೋದ್ರಿಂದ ಆ ಜಾಗ ನೋಡಿದೀವಿ. ಇನ್ನು ಇನಿಷಿಯಲ್ ಹಂತದಲ್ಲಿದೆ. ಇನ್ ಕೇಸ್ ಅವ್ರು ಏನಾದರೂ ಬೈ ಮಾಡ್ತಾರೆ, ನಾನು ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ತಾ ಇದ್ದೀನಿ. ವೀಕ್ಷಿಸಿ ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ನಲ್ಲಿ. ರಾಜ್ಯ ಒಕ್ಕಲಿಗರ ಸಂಘದಿಂದ ಕೊಡಗು ಜಿಲ್ಲೆಗೆ ಅಭಿವೃದ್ಧಿಯ ಹಲವು ಯೋಜನೆಗಳು. ರಾಜ್ಯ ನಿರ್ದೇಶಕನಾಗಿ ವರ್ಷ 5, ಅಭಿವೃದ್ಧಿ ಹಲವು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ, ಮುಕ್ತನುಡಿ. ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ನಲ್ಲಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಸಂಜೆ 7 ಗಂಟೆಗೆ. ತಪ್ಪದೇ ವೀಕ್ಷಿಸಿ.